ಹಂಗ ಎಥನಾಲ್ ಫ್ಯಾಕ್ಟರಿ ಮೆಕ್ಕೆಜೋಳವನ್ನ ಡೈರೆಕ್ಟ್ ಆಗಿ ರೈತರಿಂದ ತಗೋಬೇಕು. ಈ ಮಧ್ಯವರ್ತಿಗಳು ತಮ್ಮ ಕಮಿಷನ್ ಇಟ್ಟು ಏನು ವ್ಯವಹಾರ ಮಾಡ್ತಾರ, ರೈತರ ಸಂಕಷ್ಟ ಇದ್ದಾಗ ಪಾಪ ಅವನು ಕೇಳಿ ಕೊಟ್ಟು ಬಿಡ್ತಾನೆ, ಅದನ್ನ ಸ್ಟಾಕ್ ಇಟ್ಟು ಮತ್ತೆ ಮಾರಾಟ ಮಾಡ್ತಾನೆ. ಆದ್ರಿಂದ ರೈತರಿಂದ ಡೈರೆಕ್ಟ್ ಆಗಿ ಖರೀದಿ ಮಾಡುವಂತ ವ್ಯವಸ್ಥೆ ಆಗ್ಬೇಕು. ಎರಡನೇ EMF ನಿಂದ ಖರೀದಿ ಆಗಬೇಕು, ರೈತರಿಂದ ಡೈರೆಕ್ಟ್ ಆಗಿ ಎಥನಾಲ್ ಫ್ಯಾಕ್ಟರಿಗಳು ಖರೀದಿ ಮಾಡಬೇಕು. ಸುಮಾರು 30-35 ಎಥನಾಲ್ ಫ್ಯಾಕ್ಟರಿಗಳಿಗೆ ಹೊಸದಾಗಿ ಹುಟ್ಟಿದಾವೆ ನಮ್ಮ ರಾಜ್ಯದಲ್ಲಿ. ಅವ್ರೆಲ್ಲರೂ ಸೇರಿ ಖರೀದಿ ಮಾಡಕತ್ರೆ ರೇಟ್ ಇರುತ್ತೆ. ರಾಜ್ಯ ಸರ್ಕಾರ ತಯಾರಾಗಬೇಕು. ಕಾರ್ಖಾನೆ ಮಾಲೀಕರ ಜೊತೆಗಿದ್ದೀರೋ ರೈತರ ಜೊತೆಗಿದ್ದೀರೋ ಅನ್ನೋ ತೀರ್ಮಾನ ಈ ರಾಜ್ಯ ಸರ್ಕಾರ ಇವತ್ತು ಮಾಡಬೇಕು. ಇಲ್ಲಿದ್ರೆ ರೈತರು ನಿಮ್ಮ ಬಗ್ಗೆ ತೀರ್ಮಾನ ಮಾಡ್ತಾರೆ. ಆದ್ರಿಂದ ಬಂಧುಗಳೇ, ನಾನು ಇಷ್ಟೇ ಹೇಳಿ ಬಯಸ್ತೀನಿ, ಇದು ಖರೀದಿ ಕೂಡಲೇ ಪ್ರಾರಂಭ ಆಗ್ಬೇಕು. ಇನ್ನು ಮೂರನೇ ಸಮಸ್ಯೆ ಇದೆ, ನಿಮ್ಮ ಮಾಸ್ಟರ್ ಸಮಸ್ಯೆ ಇದೆ. ಯಾವ್ದು ಮಾಸ್ಟರ್ ಜಾಸ್ತಿ ಇದೆ ಗ್ರೇಡಿಂಗ್ ಮಾಡ್ತಾರ. ಗ್ರೇಡಿಂಗ್ ಮಾಡಿದ್ರೆ 50% ಜನ ರೈತರು ಮಾಲ್ ತಗೊಂಡೋಗಿ ಹೊರತಾರಂತ ಪರಿಸ್ಥಿತಿ ಹಿಂದೆಲ್ಲ ನಾವು ನೋಡಿದ್ವಿ. ಹಂಗಾಗಬಾರ್ದು. ರೈತರು ತಂದಂತ ಇದಕ್ಕೆ ನೀವು ಕರೆಕ್ಟ್ ಆಗಿ ಅದನ್ನ ಪೇಮೆಂಟ್ ಮಾಡಿ ಅವ್ರಿಗೆ ಸರಿಯಾದಂತ ಏನು ನಿಗದಿ ಆಗಿದೆ ಅದನ್ನು ಮಾಡಬೇಕು. ರೇಟ್ ನಿಗದಿ ಆಗಿದೆ 2400 ಕೇಂದ್ರ ಸರ್ಕಾರ ಮಾಡಿದೆ. ಯಾಕೆ ಮಾಡ್ತಿದ್ರಿ? 2400 ಮಾಡಿದ್ದಾರೆ. ನಿಮ್ಗೆ ರಾಜ್ಯ ಸರ್ಕಾರದ ಬಗ್ಗೆ ಕಳಕಳಿ ಅಂತಂದ್ರೆ ಇನ್ನೊಂದು 500 ಹಾಕಿ ನೀವು ಖರೀದಿ ಮಾಡಬೇಕು. ಅವತ್ತು ನಿಧಿ ಅಂತಿದೆ ರಾಜ್ಯ ಸರ್ಕಾರದಲ್ಲಿ. ಈ ತರ ಆಪತ್ತಿನಲ್ಲಿ ರೈತರಿದ್ದಾಗ ನಾವು ಅದನ್ನ ಬಳಕೆ ಮಾಡಬೇಕಾಗತ್ತೆ. ಆವರ್ತ ನಿಧಿಯನ್ನ ಬಳಕೆ ಮಾಡಿ ನೀವು ರೈತರಿಗೆ ಹೆಚ್ಚಿನ ದರ ಕೊಡಬಹುದು. ಮನಸ್ಬೇಕಷ್ಟೇ. ಆವರ್ತ ನಿಧಿಯಿಂದ ತೆಗೆದು ಒಂದು 200-300 ಕೋಟಿ ರೂಪಾಯಿ ಇಟ್ಟರೆ ಇದಕ್ಕೆ ನೀವು ರೈತರಿಗೆ 2,400 3,000 ರೂಪಾಯಿ ಕೊಡಬೇಕು. ಆದ್ರಿಂದ ಇದನ್ನ ಖರೀದಿ ಪ್ರಾರಂಭ ಯಾವ ರೀತಿ ಆಗುತ್ತೆ ಅದನ್ನ ನೋಡ್ಕೊಳ್ಳುವಂತದ್ದು ಬಹಳ ಅವಶ್ಯಕತೆ. ಹೀಗಾಗಿ ನಿಮ್ಮ ನಿರ್ಧಾರ ಖರೀದಿಯಿಂದ ಪ್ರಾರಂಭ ಆಗಿರೋದು ಬಹಳ ಸರಿಯಾಗಿದೆ, ಸೂಕ್ತವಾಗಿದೆ ಅಂತ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಅದಲ್ಲದೆ ಈ ರಾಜ್ಯ ಸರ್ಕಾರ ಒಂದು ಕಮಿಷನ್ ನೇಮಿಸಿತ್ತು. ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ತರಬೇಕು ಅನ್ನುವಂತ ನಿಗದಿ ಮಾಡುವಂತ ಕಮಿಷನ್ ನೇಮಿಸಿತ್ತು. ಅದು ವರದಿ ಬಂದಿದೆ ಆದ್ರೆ ಅದನ್ನ ದೂರ ತಿಂತಾರೆ. ಆ ವರದಿ ಬಹಿರಂಗ ಮಾಡ್ಬೇಕು. ಅದರಲ್ಲಿ ಎಲ್ಲಾ ಫಾರ್ಮುಲಾ ಹಾಕಿದ್ದಾರೆ. ನಮ್ಮ ಮೆಕ್ಕೆಜೋಳಕ್ಕೆ ಎಷ್ಟು, ಕಬ್ಬಿಗೆ ಎಷ್ಟು, ಹೆಸರಿಗೆ ಎಷ್ಟು, ಎಲ್ಲ ಇದೆ. ಅದ್ರ ಪ್ರಕಾರ ನೀವು ಸೈದ್ಧಾಂತಿಕವಾಗಿ ವೈಜ್ಞಾನಿಕವಾಗಿ ಅದನ್ನ ಕೊಟ್ರೆ ರೈತರಿಗೆ ಎಂದೂ ಕೂಡ ಅನ್ಯಾಯ ಆಗೋದಿಲ್ಲ. ಆ ಕೆಲಸ ಮಾಡಕ್ತಾರೆ. ಇನ್ನ ಕೊನೆಯದಾಗಿ ಈಗಾಗಲೇ ಹೆಸರು ಕೇಂದ್ರ ತೆಗೆದಿದ್ದಾರೆ. ಅಲ್ಲಿ ಯಾವ್ದನ್ನು ಕೂಡ ಸರಿಯಾಗಿ ತಗೊಳ್ತಾ ಅದೇ ಗ್ರೇಡಿಂಗ್ ಮಾಡಿ ಎಲ್ಲ ರೈತರು ಹೊಳೆ ಕಳ್ಸಾಗುತ್ತೆ. ಹೇಳಿದ್ರಲ್ಲ, ಹೇಳಿದ ಹಂಗಾಗಬಾರ್ದು. ಇದಕ್ಕೂ ಹೋಗಿ ಅದಕ್ಕೆ ನನ್ನ ಒಂದು ಸಲಹೆ ಇದೆ. ಎಲ್ಲಾ ಖರೀದಿ ಕೇಂದ್ರದಲ್ಲಿ ರೈತ ಪ್ರತಿನಿಧಿನ ಒಬ್ಬನಾಗಿದ್ದು, ಅಧಿಕಾರಿಗಳು ಕೂಡ ಖರೀದಿ ಮಾಡೋದಲ್ಲ. ರೈತ ಸಂಘದಿಂದ ರೈತ ಪ್ರತಿನಿಧಿ ಅಲ್ಲಿ ಖರೀದಿ ಕೇಂದ್ರದಲ್ಲಿ ಒಬ್ರು ಇರ್ಬೇಕು. ಅಂದಾಗ ರೈತರಿಗೆ ಅನ್ಯಾಯ ಆಗುವುದು ತಡೆಗಟ್ಟಕ್ಕೆ ಸಾಧ್ಯ ಇದೆ. ಆದ್ರಿಂದ ಈ ಖರೀದಿ ಹೆಂಗೆ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸೋಣ. ರೈತರಿಗೆ ನ್ಯಾಯ ಸಿಗೋವರೆಗೂ ಹೋರಾಟವನ್ನ ಮಾಡಿದಾನ. ಈಗಾಗಲೇ ನಿಮ್ಗ ಖರೀದಿ ಕೇಂದ್ರ ಮಾಡೋ ಮುಖಾಂತರ ಒಂದು ಹಂತದ ಜಯ ಸಿಕ್ಕಿದೆ. ಇಡೀ ರಾಜ್ಯದ ಜನರಿಗೆ ನೀವು ನ್ಯಾಯವನ್ನ ಕೊಟ್ಟಿದ್ದೀರಿ. ಲಕ್ಷ್ಮೀ ರೈತರು ಇದರ ಪೂರ್ಣ ಪ್ರಮಾಣದಲ್ಲಿ ಆ ನ್ಯಾಯ ಸಿಗೋ ರೀತಿಯಲ್ಲಿ ನಾವೆಲ್ಲರೂ ನಿಮ್ ಜೊತೆಗೆ ನಿಲ್ತೇವೆ. ಯಾವಾಗ್ಲೂ ಕೂಡ ಒಕ್ಕಲನ್ನು ಬಿತ್ತಿದ್ದರೆ ಬಿತ್ತುವುದು ಜಗವೆಲ್ಲ ಅಂತ ಏನ್ ಹೇಳಿದ್ದಾರೆ ಅದು ಸತ್ಯ ಇದೆ. ಸತ್ಯ ಇದ್ರೂ ಕೂಡ ಈ ವ್ಯವಸ್ಥೆ ಇಷ್ಟು ಆಟವನ್ನು ಆಡ್ತಾ ಇದೆ. ಆದ್ರಿಂದ ಈ ವ್ಯವಸ್ಥೆಯನ್ನ ಮೆಟ್ಟು ನಿಲ್ಬೇಕಾದ್ರೆ ನಮ್ಮ ಒಕ್ಕಟ್ಟು, ನಮ್ಮ ಶಕ್ತಿ ಬಹಳ ಮುಖ್ಯ. ಇವತ್ತು ರಾಜ್ಯ ಸರ್ಕಾರ ತಮ್ಮ ಹೋರಾಟಕ್ಕೆ, ತಮ್ಮ ಸಂಘಟಿತವಾದಂತಹ ಹೋರಾಟಕ್ಕೆ ಶ್ರೀಗಳ ಅಮರಣ ಉಪವಾಸ ಅವರ ದೈಹಿಕವಾಗಿ ಬಹಳಷ್ಟು ನಮ್ಮನೆ ಮಾತಾಡಿದೆ. ಅವರಿಗೆ ಬಹಳಷ್ಟು ಬೆಳೆದಿದ್ದಾರೆ. ರೈತರಿಗಾಗಿ ನಾನು ಜೀವ ಕೊಡಾಕ್ತಾ ಇದ್ದೀನಿ ಬೊಮ್ಮಾಳ ಅಂತ. ಬ್ಯಾಡ್ರಿ ಬುದ್ಧಿ, ನೀವು ಇನ್ನ ಜೀವಂತವಾಗಿರ್ಬೇಕು. ಇಂತ ಇನ್ನ ಹಲವಾರು ಹೋರಾಟ ಮಾಡುವಂತ ಪ್ರಸಂಗ ಬರ್ತಿದ್ರೆ ನೀವು ಗಟ್ಟಿಯಾಗಿರ್ಬೇಕು. ಅದಕ್ಕೆ ನೀವು ಬಿಡಬೇಕು ಅಂತ ನಾನು ಹೇಳಿದ್ದೆ. ಆದ್ರಿಂದ ಇಲ್ಲಿ ಎಲ್ಲ ಹಿರಿಯ ರೈತರು ಕೂತಿದ್ದಾರೆ, ತಾಯಂದ್ರು ಕೂತಿದ್ದಾರೆ. ಅವ್ರ
ಶಕ್ತಿ ನಿಮ್ ಜೊತೆಗಿದೆ, ಗುರುಗಳ ಆಶೀರ್ವಾದ ನಿಮ್ ಜೊತೆಗಿದೆ, ಮಹಾಜನತೆಯ ಸಂಪೂರ್ಣ ಹಾರೈಕೆ ನಿಮ್ ಜೊತೆಗಿದೆ. ನಾವೆಲ್ಲರೂ ನಿಮ್ ಜೊತೆಗಿದ್ದೇವೆ. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಯಾಕಂದ್ರೆ ನ್ಯಾಯಸಮ್ಮತವಾಗಿರುವಂತಹ ಹೋರಾಟ ನಿಮಗಿದೆ. ಆ ನ್ಯಾಯಸಮ್ಮತ ಹೋರಾಟಕ್ಕೆ, ಸತ್ಯಕ್ಕೆ ಯಾವಾಗಲೂ ಜಯ ಇದೆ. ನಿಮ್ ಜಯ ಸಿಕ್ಕೇ ಸಿಗ್ತಿದೆ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಗೆ ಸಂಪೂರ್ಣವಾದಂತಹ ಬೆಂಬಲ ಮತ್ತು ಯಾವಾಗ ನೀವು ಕರಿತೀರಿ ಬರ್ತೀರಿ, ಬರೋದಷ್ಟೇ ಅಲ್ಲ, ಎಲ್ಲೆಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ಮಾತಾಡ್ತೀನಿ. ಕೇಂದ್ರ ಸರ್ಕಾರಕ್ಕೂ ಮಾತಾಡಿ ಸ್ಪಷ್ಟವಾಗಿರುವಂತಹ ನಿದರ್ಶನವನ್ನ ರಾಜ್ಯ ಸರ್ಕಾರಕ್ಕೆ ಏನ್ ಕೊಡಬೇಕು ಕೊಡುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ. ನಾನು ಕೃಷಿ ಸಚಿವರಿಗೂ ಮಾತಾಡ್ತೀನಿ, ಅಲ್ಲಿ ಅಧಿಕಾರಿಗಳಿಗೂ ಮಾತಾಡಿ ಸ್ಪಷ್ಟವಾದಂತಹ ಡೈರೆಕ್ಷನ್ ಏನ್ ಬೇಕು ಅದನ್ನ ಎಲ್ಲವನ್ನು ಕೂಡ ಕೊಡಕ್ಕೆ, ಮತ್ತೆ ಏನ್ ಸಹಕಾರ ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಏನ್ ಸಹಕಾರ ಕೊಡಬೇಕು ಅದನ್ನು ಕೊಡೋದಕ್ಕೆ ನಾನು ಕೇಂದ್ರ ಸಚಿವರ ಹತ್ರ ಖಂಡಿತವಾಗೂ ಮಾತಾಡಿ ನಿಮ್ಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಏನ್ ಬೆಳೆದಂತ ಬೆಳೆಯನ್ನ ಜಗದ್ ಹೋಗ್ಬೇಕಂದ್ರೆ ಭಯಂಕರ ತೊಂದರೆ ಆಗ್ತೈತಿ. ರೋಡ್ ಭಯಂಕರ ಆಗ್ಬೇಕಂದ್ರೆ ಬಹಳ ದೊಡ್ಡ ಗುಂಡಿ ಸರ. ಮೊನ್ನೊಂದು 10 ಗಾಡಿ ಆಕ್ಸಿಡೆಂಟ್ ಆಗಿ ಕಾಯ್ತಾ ಇದ್ದೀವಿ ಸರ. ದಯವಿಟ್ಟು ನಿಮ್ ಕೈ ಮುಗಿಸ್ತಾ ಇರ್ತೀವಿ. ನೀವರ ಇರಲಿ, ಎಚ್ ಕೆ ಪಾಟೀಲ್ ಇರಲಿ, 2 ಮಂದಿ ಸ್ವಲ್ಪ ಚಲೋ ನಮ್ಮಲ್ಲಿ ಆ ಒಂದು ದಾರಿ ಒಂದು ಮಾಡಿಕೊಟ್ರಿ ಅಂತ ನಿಮ್ಗೆ ಕೈ ಕೊಡ್ತೀವಿ. ಈಗ ಹೇಳ್ತೀನಿ ಬಹಳ ರೈತರ ಮಾತು ಆಸ್ಪತ್ರೆಗೆ ಎಲ್ಲ ತೊಂದರೆ ಇದೆ. ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಅಧಿಕೃತ ರಸ್ತೆ ಇದೆ. ಈಗಾಗಲೇ 1 ನಿಮಿಷ ಈಗಾಗಲೇ CRF ಅಲ್ಲಿ ಮತ್ತು ಇದರಲ್ಲಿ ಈಗಾಗಲೇ ದುಡ್ಡು ಹಾಕಿದ್ದೇವೆ. ಈ ಬೇಸಿಗೆಗೆ ಆ ರಸ್ತೆ ಕಾಮಗಾರಿ ಸಂಪೂರ್ಣ ಆಗ್ತದೆ. ಒಂದ್ ಕೆಲಸ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಇವತ್ತು ಅದನ್ನ ನ್ಯಾಷನಲ್ ಹೈವೇ ಪರಿವರ್ತನೆ ಮಾಡೋ ಸಲುವಾಗಿ ಒತ್ತಾಯನ ಮಾಡಿದ್ದೇನೆ. ಅವರು ಪ್ರಧಾನಮಂತ್ರಿ ಗತಿ ಶಕ್ತಿ ಯೋಜನೆ ಅಂದ್ರೆ ಬಹಳ ಬೇಗ ಆಗಿ ಮಾಡುವಂತದ್ದು ಒಂದು ಯೋಜನೆ ಇದೆ, ಅದನ್ನು ಹಾಕಿಕೊಡ್ತೀನಿ ಅಂತ ಗಡ್ಕರಿ ಆಶ್ವಾಸನ ಕೊಟ್ಟಿದ್ದಾರೆ. ಅದ್ರ ಬೆನ್ನಕ್ಕೆ ಅದನ್ನ ಮಾಡಿಸ್ಬಿಟ್ರೆ ಶಾಶ್ವತವಾಗಿ ನೀವು ಒಳ್ಳೆ ರಸ್ತೆ ತಾತ್ಕಾಲಿಕವಾಗಿ ಮಾಡೋದಕ್ಕೂ ಕೂಡ ಆ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ.